ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗವೇಣಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್ಗೆ. ಇನ್ನೇನು 4 ದಿನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆ. ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಕಳಸ ಸ್ಥಾಪನೆ ಜೊತೆ ಒಂದಿಷ್ಟು ವಸ್ತುಗಳನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ಕಡುಬಡವನು ಕೂಡ ಶ್ರೀಮಂತ ಆಗ್ತಾನೆ ಅಂತಲೇ ಹೇಳ್ಬೋದು. ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಯಾವ್ಯಾವು, ಆ ವಸ್ತುಗಳು ಕಳಸದ ಒಳಗಡೆ ಹಾಕುವಂಥ ವಸ್ತುಗಳು ಯಾವ್ಯಾವು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದೇ ರೀತಿಯಾಗಿ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಹಾಗೆ ನ್ಯೂ ವ್ಯೂವರ್ಸ್ ಯಾರ್ಯಾರಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಬನ್ನಿ ಹಾಗಾದರೆ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು, ಹಾಗೆ ಲಕ್ಷ್ಮಿ ಅಂದ್ರೇ ಸಮುದ್ರವಾಸಿನಿ ಅಂತಲೇ ಹೇಳ್ಬೋದು. ಸಮುದ್ರದಲ್ಲಿ ಸಿಗುವಂಥ ಕೆಲವೊಂದು ವಸ್ತುಗಳು ಲಕ್ಷ್ಮಿ ಅಮ್ಮನಿಗೆ ತುಂಬಾ ಪ್ರಿಯ. ಅದೇ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೂವು, ಹಣ್ಣು, ಅದೇ ರೀತಿಯಾಗಿ ಮನೆಯೂ ಕೂಡ ಕಳಕಳಿಯಿಂದ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಮೊದಲನೇದಾಗಿ ನಾನು ಇಲ್ಲಿ ನಿಮಗೆ ತೋರಿಸೋ ಹಾಗೆ ನಾನು ಶ್ರೀಫಲನ ತೋರಿಸ್ತಾ ಇದ್ದೀನಿ. ಶ್ರೀಫಲ ಅಂದರೆ ಇದು ಚಿಕ್ಕದಾಗಿರುವಂಥ ಒಂದು ತೆಂಗಿನಕಾಯಿ. ಅದೇ ರೀತಿಯಾಗಿ 2 ತೆಂಗಿನಕಾಯಿ ಅಂದರೆ 2 ಶ್ರೀಫಲವನ್ನು ನಾನು ತಗೊಂಡಿದ್ದೀನಿ. ಇಲ್ಲೇ ಗೋಮತಿ ಚಕ್ರ ನಿಮಗೆ ಕಾಣಿಸ್ಲಿ ಅನ್ನೋ ಒಂದು ಕಾರಣದಿಂದ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು 5 ಗೋಮತಿ ಚಕ್ರವನ್ನು ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಇದು ಸ್ವಲ್ಪ ಚಿಕ್ಕದಾಗಿ ಸಿಗುತ್ತೆ, ಹಾಗೆ ಬಿಳಿ ಬಣ್ಣದ್ದು ಸಿಗುತ್ತೆ. ಮತ್ತು 5 ಕವಡೆಗಳನ್ನು ನಾನು ತಗೋತಾ ಇದ್ದೀನಿ. ಲಕ್ಷ್ಮಿ ಕವಡೆ ಅಂದರೆ ಬಿಳಿ ಮತ್ತು ಹಳದಿ ಬಣ್ಣದ ಕವಡೆಗಳು ಸಿಗುತ್ತೆ. ನೋಡ್ತಾ ಇದ್ರಲ್ಲ, ಇಲ್ಲಿ ಶ್ರೀಫಲ, ಗೋಮತಿ ಚಕ್ರ, ಅದೇ ರೀತಿಯಾಗಿ ಲಕ್ಷ್ಮಿ ಕವಡೆಗಳು. ಇವು ತಾವರೆ ಅಂದ್ರೇ ಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಂತಲೇ ಹೇಳ್ಬೋದು. ಹಾಗಾಗಿ ತಾವರೆ ಬೀಜ, ಇದು ಕಮಲದ ಹೂವು ಅರಳಿದ ಆದಮೇಲೆ ಸಿಗುವಂಥ ಬೀಜ ಇದಾಗಿರುತ್ತೆ. ಹಾಗಾಗಿ ಈ ಬೀಜನೂ ಕೂಡ ತೊಗೊಂಡಿದ್ದೀನಿ. ಇಲ್ಲಿ 5 ಬೀಜಗಳು, 5 ತಾವರೆ ಬೀಜ, 5 ಗೋಮತಿ ಚಕ್ರ, 2 ಶ್ರೀಫಲ, 5 ಕವಡೆಗಳನ್ನು ತಗೊಂಡಿದ್ದೀನಿ. ಹಾಗೆ 5 ಗುಲಗಂಜಿಯನ್ನು ತೊಗೊಂಡಿದ್ದೀನಿ. ಕೆಂಪು ಗುಲಗಂಜಿ ಅಥವಾ ಬಿಳಿ ಗುಲಗಂಜಿ ಇರುತ್ತೆ. ಹೆಚ್ಚಾನೆಚ್ಚು ಕೆಂಪು ಗುಲಗಂಜಿಯನ್ನು ತಗೊಳ್ಳೋದು. ಹಾಗಾಗಿ ಈ ಎಲ್ಲ ವಸ್ತುಗಳನ್ನು ಕಳಸದ ಒಳಗಡೆ ಹಾಕಿ ಪೂಜಿಸುವುದು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ಇಲ್ಲಿ 10 ಕಾಯಿನನ್ನು ತೊಗೊಂಡಿದ್ದೀನಿ. ಅಂದರೆ 9 ಕುಬೇರ ಯಂತ್ರಕ್ಕೆ ಪೂಜೆ ಮಾಡುವಂಥ ಕಾಯಿನು, ಮತ್ತು ಇನ್ನೂ ಒಂದು ಕಳಸದ ಒಳಗಡೆ ಹಾಕುವಂಥದ್ದು. ಹಾಗೆ ಇಲ್ಲಿ ದುಂಡಡಿಕೆ ಅಥವಾ ಬಟ್ಲಡಿಕೆ, ನಮ್ಮ ಕಡೆ ದುಂಡಡಿಕೆ ಸಿಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಒಣ ಖರ್ಜೂರ ಅಥವಾ ಉತ್ತತ್ತಿ ಅಂತ ಹೇಳ್ತೀವಲ್ಲ, ಅದನ್ನು ಕೂಡ ತೊಗೊಂಡಿದ್ದೀನಿ. 5 ಏಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ 5 ಲವಂಗನೂ ಕೂಡ ತೊಗೋಬೇಕಾಗತ್ತೆ. ಈ ಎಲ್ಲ ವಸ್ತುಗಳು ಲಕ್ಷ್ಮಿಗೆ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು. ಮತ್ತು ಸ್ವಲ್ಪ ಕಲ್ಸಕ್ಕರೆನೂ ಕೂಡ ತೊಗೊಂಡಿದ್ದೀನಿ. ದೊಡ್ಡ ಕಲ್ಸಕ್ಕರೆ ಆದರೂ ತೊಗೋಬೋದು. ಈ ಥರ ಸ್ಕ್ವೇರ್ ಟೈಪು ಕಲ್ಸಕ್ಕರೆ ಇರುತ್ತಲ್ಲ, ಅದನ್ನು ಕೂಡ ತೊಗೋಬೋದು. ಅಂದರೆ ಇದು ಪ್ರಸಾದಕ್ಕೂ ಆಗುತ್ತೆ. ಹಾಗೆ ನೀವು ಕೂಡ ಮನೆಯಲ್ಲಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. 5 ಹೂವು ಇರುವಂಥ ಲವಂಗಗಳನ್ನು ತೆಗೆದುಕೋಬೇಕು. ನೋಡ್ತಾ ಇದ್ರಲ್ಲ ಎಲ್ಲ ಒಂದು ವಸ್ತುಗಳನ್ನು. ಅದೇ ರೀತಿಯಾಗಿದು ಇದಕ್ಕೆ ಲವಂಚ ಬೇರು ಅಂತ ಹೇಳಿ ಕೂಡ ಕರಿತೀವಿ. ಈ ಎಲ್ಲ ವಸ್ತುಗಳನ್ನು ಅಂದರೆ ನೀವು ಕಳಸ ಸ್ಥಾಪನೆ, ವರಮಹಾಲಕ್ಷ್ಮಿ ಅಮ್ಮನವರ ಕಳಸ ಸ್ಥಾಪನೆ ಮಾಡುವಾಗ ಈ ಎಲ್ಲ ವಸ್ತುಗಳನ್ನು ನೀರಿನಲ್ಲಿ ಹಾಕಬೇಕು. ಮೊದಲಿಗೆ ಕಳಸಕ್ಕೆ ಪೂಜೆಯನ್ನು ಮಾಡಿ ನೀರಿನ ಮೇಲೆ ಅರಿಶಿನ, ಕುಂಕುಮ, ಒಂದು ಹೂವನ್ನು, ಹಳದಿ ಅಥವಾ ಕೆಂಪು ಬಣ್ಣದ ಹೂವನ್ನು ಹಾಕಿ ಈ ಎಲ್ಲ ವಸ್ತುಗಳನ್ನು ಕಳಸದ ಒಳಗಡೆ ಹಾಕಬೇಕು. ಹಾಗೆ ಇದ್ರ ಜೊತೆಗೆ 5 ಬಾದಾಮಿನೂ ಕೂಡ ಹಾಕಿ ತುಂಬಾ ಒಳ್ಳೆಯದು. ಹಾಕಿ ಆದಮೇಲೆ ಕಳಸದ ಮೇಲೆ 2 ಕೈಗಳನ್ನು ಇಟ್ಟು ಗಂಗೆ ಚ ಚೈವ ಸರಸ್ವತಿ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ಅಂತ ಹೇಳಿ ಮಂತ್ರವನ್ನು ಪಠಿಸಿ ಕಳಸವನ್ನು ಸ್ಥಾಪನೆ ಮಾಡಬೇಕು ಅಂತಲೇ ಹೇಳಲಾಗುತ್ತೆ. ಅದೇ ರೀತಿಯಾಗಿ ಮಾರನೇ ದಿನ ಕಳಸ ವಿಸರ್ಜನೆ ಮಾಡುವಾಗ ಈ ಎಲ್ಲ ವಸ್ತುಗಳನ್ನು ಏನು ಮಾಡಬೇಕು ಅನ್ನೋದಾದರೆ, ಮೊದಲಿಗೆ ಈ ಎಲ್ಲ ವಸ್ತುಗಳು ಅಂದರೆ ಗೋಮತಿ ಚಕ್ರ, ಹಾಗೆ ಶ್ರೀಫಲ, ಗುಲಗಂಜಿ, ಹಾಗೆ ಕವಡೆಗಳು, ಕಮಲದ ಬೀಜಗಳನ್ನು ನೀಟಾಗಿ, ಮತ್ತು ನಾಣ್ಯಗಳನ್ನು ನಾವೇನು ತೆಗೆದುಕೊಂಡಿರ್ತೀವೋ ಆ ನಾಣ್ಯಗಳನ್ನು ತಗೊಂಡು ನೀಟಾಗಿ ಒರೆಸಿ ನಿಮ್ಮ ಒಂದು ಬೀರುವಿನಲ್ಲಿ ಅಥವಾ ನೀವು ದುಡ್ಡಿಡುವ ಜಾಗದಲ್ಲಿ ಸುರಕ್ಷಿತವಾಗಿ ಕಟ್ಟಿ ಇಟ್ಬಿಡಿ. ಹಾಗೆ ನಾನು ಇವಾಗ ತೋರಿಸಿರುವಂಥ ಎಲ್ಲ ವಸ್ತುಗಳು ಈ ವರ್ಷ ಯಾರು ಮೊದಲಿಗೆ ವರಮಹಾಲಕ್ಷ್ಮಿ ಹಬ್ಬನ ಶುರು ಮಾಡ್ತಾ ಇದ್ದೀರಾ, ಆರಾಮಾಗಿ ಇನ್ನೂ 4 ದಿನಗಳಿರೋದ್ರಿಂದ ಆರಾಮವಾಗಿ ಈ ಒಂದು ವಸ್ತುಗಳನ್ನು, ಅಂದರೆ ಎಲ್ಲ ಗಂಧಕಿ ಅಂಗಡಿಗಳಲ್ಲೂ ಈ ವಸ್ತುಗಳು ಸಿಗುತ್ತೆ, ಅಲ್ಲಿ ತೊಗೊಂಡು ಬಂದು ಕಳಸವನ್ನು ಸ್ಥಾಪನೆ ಮಾಡಿ. ಮತ್ತು ಉಳಿದಿರುವಂಥ ಪದಾರ್ಥಗಳು ಏಲಕ್ಕಿ,
ಒಣ ಖರ್ಜೂರ ಮತ್ತು ಲವಂಗಗಳು ಏನೇನಿರುತ್ತಲ್ಲ ಆ ಕಳಸದೊಳಗೇ ಬಿಟ್ಬಿಡಿ. ಡ್ರೈ ಫ್ರೂಟ್ಸು ನೀವೇನು ಹಾಕಿರ್ತೀರ ಅದನ್ನೆಲ್ಲ ಕಳಸ ವಿಸರ್ಜನೆ ಆದಮೇಲೆ ಅಂದರೆ ಅದರಲ್ಲಿರುವಂಥ ನೀರನ್ನು ಸ್ವಲ್ಪ ವೀಳ್ಯದೆಲೆ ತೊಗೊಂಡು ಮನೆಗೆಲ್ಲ ಪ್ರೋಕ್ಷಣೆಯನ್ನು ಮಾಡಿ ತುಂಬಾ ಒಳ್ಳೆಯದು. ನಿಮ್ಮ ಮನೆ ಅಂದರೆ ನಿಮ್ಮ ಮನೆಯಲ್ಲಿರುವಂಥ ಗಿಡದ ಕೆಳಗೆ ಆ ನೀರನ್ನು ಹಾಕಿ ಆ ಎಲ್ಲ ವಸ್ತುಗಳನ್ನು ಆ ಮಣ್ಣಿನಲ್ಲಿ ಹಾಕಿ ನೀರನ್ನು ಕೂಡ ಹಾಕಿ ಮುಚ್ಚಿಬಿಡಿ. ಇಲ್ಲ ನಿಮಗೆ ಜಮೀನಿದೆ ಅನ್ನೋದಾದರೆ ಆ ಜಮೀನಲ್ಲಿ ಕೂಡ ಅಥವಾ ಹೊಲದಲ್ಲಿ ಈ ಎಲ್ಲ ವಸ್ತುಗಳನ್ನು ಹಾಕಿ ನೀರು ಕೂಡ ಹಾಕಿ ಬನ್ನಿ ವಸ್ತುಗಳನ್ನು ಆ ಮಣ್ಣಿನಲ್ಲೇ ಮುಚ್ಚಿಬಿಡಿ. ಇದಿಷ್ಟು ಈ ವಸ್ತುಗಳ ಮಾಹಿತಿ. ಹಾಗೆ ಅದೇ ರೀತಿಯಾಗಿ ಈ ಎಲ್ಲ ವಸ್ತುಗಳನ್ನು ನಾವು ಲಕ್ಷ್ಮೀ ದೇವರ ಕಳಸದ ಒಳಗಡೆ ಹಾಕಿ ಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡೋದ್ರಿಂದ ಆಯಾ ವಸ್ತುಗಳಿಗೆ ಅದರದ್ದೇ ಆದ ವಿಶೇಷತೆ ಇದೆ. ನಾವು ಈಗ ಶ್ರೀಫಲ ಅಂದರೆ ಪೂರ್ಣಫಲ ಅಂತಲೇ ಹೇಳ್ಬೋದು. ಆ ಪೂರ್ಣಫಲ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ. ಮತ್ತು ಗೋಮತಿ ಚಕ್ರ ಹಾಗೆ ನಾವು ಕವಡೆಗಳನ್ನು ಏನು ಹಾಕ್ತೀವಲ್ಲ ಅದು ವಿಷ್ಣುವಿಗೆ ಪ್ರಿಯವಾದದ್ದು. ಲಕ್ಷ್ಮೀ ಸಮುದ್ರವಾಸಿನಿ ಆಗಿರೋದ್ರಿಂದ ಅದು ಕೂಡ ತುಂಬಾ ಪ್ರಿಯವಾದ ವಸ್ತು. ಹಾಗೆ ಏಲಕ್ಕಿ ಮತ್ತು ಲವಂಗ ಕೂಡ ಸುಗಂಧಭರಿತ ವಸ್ತುಗಳಾಗಿರೋದ್ರಿಂದ ಲಕ್ಷ್ಮಿಗೆ ತುಂಬಾ ಇಷ್ಟ. ಮತ್ತು ನಾವು ಗುಲಗಂಜಿ ಏಕೆ ಹಾಕ್ತೀವಿ ಅಂದರೆ ದೃಷ್ಟಿದೋಷ ಹೋಗೋದಕ್ಕೆ ಕೂಡ ಹಾಕ್ತೀವಿ. ಲಾವಂಚದ ಬೇರು ಕೂಡ ಹಣದ ಆಕರ್ಷಣೆ ಇರುವುದರಿಂದ ಈ ಎಲ್ಲ ವಸ್ತುಗಳನ್ನು ಹಾಕೋದ್ರಿಂದ ನಮ್ಮಲ್ಲಿ ಏನಾದರೂ ಸಾಲಗಳಿದ್ದರೆ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ದುಡ್ಡು ಇದ್ರೂ ಕೂಡ ಕೈಯಲ್ಲಿ ನಿಲ್ತಾ ಇರಲ್ಲ, ಹಾಗೆ ಹರಿದೋಗ್ತಾ ಇರುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗುತ್ತೆ. ಹಾಗೆ ಈ ಎಲ್ಲ ವಸ್ತುಗಳ ಸಂಪೂರ್ಣ ಮಾಹಿತಿ ನಿಮಗೆ ತಿಳಿಸಿದ್ದೇನೆ. ನೀವು ಕೂಡ ಸಾಧ್ಯ ಆದಷ್ಟು ಮಟ್ಟಿಗೆ ಈ ವಸ್ತುಗಳನ್ನು ಹಾಕಿ ಪೂಜೆ ಮಾಡಿ ಎಲ್ಲರಿಗೂ ಲಕ್ಷ್ಮಿ ಒಳ್ಳೇದು ಮಾಡಲಿ, ಎಲ್ಲರ ಮನೆಯಲ್ಲೂ ಕೂಡ ನೆಲೆಸಲಿ ಅಂತ ಕೇಳ್ಕೊತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳಂತ ಹೇಳ್ತಾ ಇಲ್ಲಿವರೆಗೂ ನನ್ನ ವಿಡಿಯೋನ ನೋಡೋದಕ್ಕೆ ತುಂಬ ಧನ್ಯವಾದಗಳು.